ಯಾರ್ಯಾರು ಕ್ಯಾಂಡಿಡೇಟ್ಸ್ ಆಸ್ಪಿರೆಂಟ್ಸ್ ಇದ್ದಾರೆ ಪಟ್ಟಿ ಮಾಡಿದ್ದಾರೆ. ನಾಳಿದ್ದು ಎನ್ ಡಿ ಎ ಕ್ಯಾಂಡಿಡೇಟ್ಸ್ 17 ಕ್ಷೇತ್ರದಲ್ಲೂ ಎಲೆಕ್ಷನ್ ಮಾಡ್ತಾರೆ, ಗೆಲ್ತಾರೆ. ಒಂದು ಚೂರು ಗೊಂದಲ ಇಲ್ಲ. ಯಾಕೆ ಗೊಂದಲ ಇಲ್ಲ ಅಂದರೆ ಎಲೆಕ್ಷನ್ ಅಂದರೆ ಫ್ರೀ ಆಗಿದೆ, ನಾಮಿನೇಷನ್ ಅಲ್ಲ. ಎಲೆಕ್ಷನ್ ಸೀಟ್ ತಗೊಳ್ಳೋದು, ಗೆಲ್ಲೋದು, ರೂಲಿಂಗ್ ಪಾರ್ಟಿ ಇರುತ್ತೆ, ಅದ್ರ ವಿರುದ್ಧ ಗೆಲ್ಲೋದು ಗೊಂದಲ ಏನು ಎಲ್ಲ ಒಟ್ಟಿಗೆ. ಕಾಂಗ್ರೆಸ್ ಭ್ರಷ್ಟಾಚಾರ ಅದೇ ಮಾನದಂಡ. ಯಾರ ಒಂದ್ಸಲಿ ತಾಲೂಕು ಆಫೀಸು ಯಾವುದೇ ಆಗಲಿ ಸರ್ಕಾರಿ ಕಚೇರಿಗಳಿಗೆ ಹೋಗಿ ಬಂದರೆ ಅವ್ರು ಓಟ್ ಹಾಕೋದೇ ನಾವು. ಕಡೆ ಚುನಾವಣಾ ಪ್ರಚಾರ, ಮತ್ತೊಂದು ಕಡೆ ಕಾಂಗ್ರೆಸ್ ಎಲ್ಲರೂ ಮಾಡ್ಕೋಬೇಕು. ಎಲ್ಲರಿಗೂ ಅತಿ ಹೆಚ್ಚು ಕರ್ನಾಟಕ ಉದ್ದಾಗಿದ್ದ ಇಷ್ಟು ಭ್ರಷ್ಟಾಚಾರ ಯಾರೂ ನೋಡಲೇ ಇಲ್ಲ. ಜನಗಳು ಬೇರೆ ಗ್ಯಾರಂಟಿಗಳು ತಗೊಳ್ಳೋದಿರಲಿ, ಹೋಗಿ ಲಂಚಗಳು ಕೊಡೋದ್ರಲ್ಲಿ ಸುಸ್ತಾಗಿದ್ದಾರೆ, ಬೈಕಂತಿರ್ತಾರೆ. ಅದೇ ಓಟಿದೆ ಎಲೆಕ್ಷನ್ ಅನುಕೂಲ. ಅಭ್ಯರ್ಥಿಗಳನ್ನ ಯಾವ ರೀತಿ ಆಯ್ಕೆ ಮಾಡ್ತೀವಿ? 4 ಜನ ಇದ್ದಾರೆ. ಯಾವ ಮಾನದಂಡ ಅಂತ ನಿಮಗೆ ಗೊತ್ತಿದೆ. ಎಲೆಕ್ಷನ್ ಹಂಗಾಗಿ ಕೂತಿದೆ. ಅಭ್ಯರ್ಥಿಗಳು ಪಕ್ಷಕ್ಕೆ ಲಾಯಲ್ ಆಗಿರಬೇಕು, ಎಕನಾಮಿಕಲಿ ಸ್ಟ್ರಾಂಗ್ ಇರಬೇಕು, ಅದನ್ನೆಲ್ಲ ನೋಡೇ ಮಾಡೋದು. ಜಾತಿವಾರು ಎಲ್ಲ ಜಾತಿಗೂ ಒಂದು ನ್ಯಾಯ ಒದಗಿಸಬೇಕು. ಅದನ್ನೆಲ್ಲ ಕನ್ಸಿಡರ್ ಮಾಡಿ ನಾವು ಹೈಕಮಾಂಡು ತೀರ್ಮಾನ. ಅದೇ ಚುನಾವಣೆಯಲ್ಲಿ ಲಾಸ್ಟ್ 4 ಡೇಸ್ ಆಗುತ್ತೆ ಎಲೆಕ್ಷನ್ ಇರೋದು. ಅಂದರೆ ನಾವು ನಾಳೆ ಚುನಾವಣೆ ಅಂದರೆ ಇವತ್ತು ಸ್ಟಾರ್ಟ್ ಆಗುತ್ತೆ. ಹಂಗೆ ಸ್ಲೋ ಮಾಡೋಂಗೂ ಇಲ್ಲ, ಮೊದಲೇ ಜೋರಾಗಿರ್ಬೇಕು. ಹಂಗೆ ಕೊನೆ ದಿನಕ್ಕೆ ಯಾಕಂದರೆ ಮೊದಲೇ ಫಿಕ್ಸ್ ಆಗಿಬಿಡ್ತಾರೆ. ಎಲ್ಲ ಹೇಳಿದ್ದು ಮೊದಲೇ ಯಾವ ರೀತಿ ನಮ್ಮ ಅಪೋನೆಂಟ್ ಮಾಡ್ತಾನೆ ಆ ರೀತಿ ಮಾಡಬೇಕು. ಚುನಾವಣೆ ಕೊನೆ ದಿನಕ್ಕೆ ಕಾಯ್ಕೊಂಡಿದ್ರೆ ಮೊದಲೇ 3 ದಿನಕ್ಕೆ ಮೊದಲೇ ಮುಗಿಸ್ ಹಾಕಿದ್ರು ಅವರು. ಹಾಗಾಗಿ ಚುನಾವಣೆ ಹೇಳಂಗಿಲ್ಲ ಬಿಡಿ. ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡೋದು ಕೇಳಕ್ಕೆ ನಮಗೆ ನಾಚಿಕೆ ಆಗ್ತದೆ. ಹಂಗಾಗ್ಬಿಟ್ಟಿವಿ ಚುನಾವಣೆ. ರಿಸರ್ವ್ಡ್ ಫಾರ್ ಆರ್ಡರ್ಸ್ ಅಂತ ಹಾಕ್ಕೊಂಡಿದ್ದೀವಿ. ಎಲ್ಲ ನಮ್ಮ ವಾದ ಅವ್ರ ವಾದ ಎಲ್ಲ ಕೇಳಿದ್ದಾರೆ. ಜಡ್ಜ್ಮೆಂಟು ಮೋಸ್ಟ್ಲಿ ಈ ವಾರದಲ್ಲೋ ದಿನದಲ್ಲೋ ನ್ಯಾಯಾಧೀಶರು ಅವ್ರಿಗೆ ಸಮಯ ಬೇಕು. ನಮ್ಮ ವಾದ ಅವ್ರ ವಾದನೆಲ್ಲ ಕೇಳಿ ಈ ವಾರದಲ್ಲಿ ಅವರ ಮೋಸ್ಟ್ಲಿ ಜಡ್ಜ್ಮೆಂಟ್ ಆಗಲ್ಲ, ಬಟ್ ಸೂಚನೆ ಬರುತ್ತೆ. ಕೌಂಟಿಂಗ್ ಇಲ್ಲ ಜಡ್ಜ್ಮೆಂಟ್ ನಾನು ಹೇಳ್ತಾ ಇರೋದು ಅರ್ಥ ಆಗ್ತಲ್ಲ. ಜಡ್ಜ್ಮೆಂಟು ಮರು ಎಣಿಕೆ ಮಾಡಬೇಕಾ ಬೇಡಬೇಕಾ ಅನ್ನೋದು ಜಡ್ಜ್ಮೆಂಟ್. ಅದು ಮಾಡಿ ಮರು ಎಣಿಕೆ ಮಾಡಬೇಕಂದ್ರೆ ಇಷ್ಟು ದಿನದಲ್ಲಿ, ಬೇಡ ಅಂದರೆ ಏನಕ್ಕೆ, ಅದನ್ನು ಜಡ್ಜ್ಮೆಂಟ್ ಅಂತ. ಅದಾದಮೇಲೆ ನಮಗೆ ಗೊತ್ತಾಗುತ್ತೆ ಮರು ಎಣಿಕೆ ಯಾವಾಗ ಆಗುತ್ತೆ ಆಗಲ್ವೋ, ಅದೆಲ್ಲ ಆಮೇಲೆ ಅಲ್ವಾ. ಸಾಕು.